ನಮಸ್ಕಾರ. ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಿಖಿತಾ ಪ್ರಜ್ವಲ್. ಇವತ್ತಿನ ನಮ್ಮ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಕಂಡುಬರುವಂತಹ ರಕ್ತ ಸಂಬಂಧಿ ಸಮಸ್ಯೆಗಳ ಬಗ್ಗೆ ಮಾತಾಡ್ತಿದ್ದೇವೆ. ಈ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಫಾದರ್ ಮುಲ್ಲರ್ ಆಸ್ಪತ್ರೆಯ ಮಕ್ಕಳ ರಕ್ತ ಹಾಗೂ ಕ್ಯಾನ್ಸರ್ ರೋಗ ತಜ್ಞರಾಗಿರುವಂತಹ ಡಾಕ್ಟರ್ ಚಂದನಾ ಪೈ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಈಗ ನಾವು ಇವತ್ತಿನ ವಿಷಯದ ಬಗ್ಗೆ ಮಾತಾಡೋದು ಅಂತ ಹೇಳಿದ್ರೆ, ಮಕ್ಕಳಲ್ಲಿ ಕಂಡುಬರುವಂತ ರಕ್ತ ಸಂಬಂಧಿ ಸಮಸ್ಯೆಗಳು ಅಂತ ಹೇಳಿದ್ರೆ ಯಾವುದು, ಅಂದ್ರೆ ಅದು ಹೇಗೆ ಬೇರೆ ರೋಗಕ್ಕಿಂತ ಇದು ವ್ಯತ್ಯಾಸಗಳಿರುತ್ತೆ ಅನ್ನುವಂಥದ್ದು. ಓಕೆ, ಸೊ ರಕ್ತದಲ್ಲಿ ಆ್ಯಕ್ಚುಲಿ ಓನ್ಲಿ ರಕ್ತ ಸಂಬಂಧದ ಕಾಯಿಲೆಗಳಂದರೆ ರಕ್ತದ ಹೀನತೆ ಆಗ್ಬೋದು, ರಕ್ತದ ಹೆಚ್ಚುವರಿಕೆ ಆಗ್ಬೋದು, ಇಲ್ಲಾಂದರೆ ಎಲ್ಲೋ ಬಾಡಿನಲ್ಲಿ ಇರುವಂಥ ಒಂದು ಇನ್ಫೆಕ್ಷನ್ಸ್ ಆಗ್ಬೋದು. ಏನಿದ್ರೂ ರಕ್ತದ ಒಂದು ಟೆಸ್ಟಲ್ಲಿ ನಾವು ರಕ್ತ ಟೆಸ್ಟ್ಗಳಲ್ಲೇ ಕಂಡುಹಿಡಿಬೋದು. ಸೊ ಅದೇ ಥರ ಬ್ಲಡ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಆರ್ಗನ್. ಸೊ ರಕ್ತ ಸಂಬಂಧ ಕಾಯಿಲೆಗಳಂತ ಬಂದಾಗ ಮಕ್ಕಳಲ್ಲಿ ಬರುವಂಥ ರಕ್ತ ಸಂಬಂಧ ಕಾಯಿಲೆಗಳಂದರೆ ರಕ್ತದ ಹೀನತೆಗಳು, ಅಂದರೆ ಹಿಮೋಗ್ಲೋಬಿನ್ ಅಂಶ ಕಡಿಮೆ ಆದರೆ ನಾವು ಅದನ್ನು ಅನಿಮಿಯಾ ಅಂತ ಕರಿತೀವಿ. ಸೊ ಅದು ಒಂದು ಕಾಮನ್ ಆಗಿ ಕಾಣುವಂಥ ಒಂದು ರೂಟೀನಾಗೆ ಸುಮಾರು ಮಕ್ಕಳಲ್ಲಿ ಕಾಣುವಂಥ ಸಮಸ್ಯೆ. ಇನ್ನೊಂದು ಪ್ಲೇಟ್ಲೆಟ್ಸ್ ಅನ್ನೋದು ಕಡಿಮೆ ಆಗ್ಬೋದು, ಇಲ್ಲ ಜಾಸ್ತಿ ಆಗ್ಬೋದು. ಸೊ ಇನ್ನು ಮತ್ತೆ ಬಂದರೆ ಬಿಳಿ ರಕ್ತ ಕಣಗಳು ನಮಗೆ ರೋಗ ನಿರೋಧಕ ಶಕ್ತಿಗಳನ್ನು ಕೊಡುವಂಥ ರಕ್ತ ಕಣಗಳು. ಅದು ಕಡಿಮೆ ಆದಾಗಲೂ ಪ್ರಾಬ್ಲಮ್ಸ್ ಇರುತ್ತೆ, ಹೆಚ್ಚಿಗೆ ಆದಾಗ್ಲೂ ಪ್ರಾಬ್ಲಮ್ಸ್ ಇರುತ್ತೆ. ನೆಕ್ಸ್ಟ್ ಬಂದು ಇನ್ನು ರಕ್ತ ಹೆಪ್ಪುಗಟ್ಟಿಕೆ. ಕೆಲವು ಸತಿ ರಕ್ತ ಎಕ್ಸೆಸಿವ್ ಆಗಿ ಕ್ಲಾಟ್ ಆಗ್ತಿರುತ್ತೆ. ರಕ್ತ ನಾರ್ಮಲ್ಗಿನ್ನ ಕಾಲುಗಳಲ್ಲಿ, ಬ್ರೈನಲ್ಲಿ, ಲಂಗ್ಸಲ್ಲಿ, ಹಾರ್ಟಲ್ಲಿ ಎಲ್ಲಿ ಬೇಕಾದರೂ ರಕ್ತ ಬ್ಲಾಕ್ ಆಗ್ಬೋದು. ಸೊ ಇನ್ನೊಂದು ಥರದ್ದು ಬಂದರೆ ಬ್ಲೀಡಿಂಗ್ ಅಂತ. ಸೊ ರಕ್ತ ಹೆಪ್ಪುಗಟ್ಟೋ ಜಾಗದಲ್ಲಿ ರಕ್ತ ಹೆಪ್ಪುಗಟ್ಟಕ್ಕಾಗ್ದಲೇ ಇದ್ದಾಗ ಬ್ಲೀಡಿಂಗ್ ಸಮಸ್ಯೆಗಳು ಜಾಸ್ತಿ ಇರುತ್ತೆ. ಸೊ ನೇಸಲ್ ಬ್ಲೀಡಿಂಗ್ ಆಗ್ಬೋದು, ಮೂಗಲ್ಲಿ ಬರುವಂಥ ಬ್ಲೀಡ್ಸ್ ಆಗ್ಬೋದು, ಹಲ್ಲು ಬಿದ್ದಾಗ ಮಕ್ಕಳಲ್ಲಿ ನಾರ್ಮಲ್ಲಾಗಿ ನಿಂತೋಗೋಂಥ ಬ್ಲೀಡಿಂಗು ನಿಲ್ದಲೇ ಹೋಗ್ಬೋದು, ತುಂಬಾ ರಕ್ತಸ್ರಾವ ಆಗ್ಬೋದು. ಮೆನ್ಸ್ಟ್ರುರೇಷನ್ ಟೈಮಲ್ಲಿ ಫಸ್ಟ್ ಪೀರಿಯಡ್ಸ್ ಅಟೆಂಡ್ ಆಗಿರೋ ಹೆಣ್ಮಕ್ಳಲ್ಲಿ ಸ್ಟಾರ್ಟ್ ಆಗ್ಬೋದು. ಇಲ್ಲಾಂದರೆ ಎಲ್ಲಿ ಕಟ್ಟಾಗಿದ್ದರೆ, ಬಿದ್ದರೆ, ತಾಗಿದ್ರೆ ಅಲ್ಲಲ್ಲೇ ರಕ್ತ ಬ್ಲೀಡಿಂಗ್ ಸಮಸ್ಯೆಗಳು ಕಾಣಿಸ್ಬೋದು. ಸೊ ನೆಕ್ಸ್ಟು ಇದು ಬರುವಂಥ ಕಾಮನ್ ಆಗಿ ಕಾಣಿಸೋವಂಥ ಇದು ರಕ್ತ ಸಮಸ್ಯೆಗಳು. ಕೆಲವು ಸತಿ ಆನುವಂಶಿಕವಾಗಿ ಬಂದಿರೋವಂಥ ರಕ್ತ ಸಂಬಂಧ ಕಾಯಿಲೆಗಳಿರ್ತದೆ. ಅಂದರೆ ಥ್ಯಾಲಸೆಮಿಯಾ ಆಗಿರ್ಬೋದು, ಸಿಕ್ಕಲ್ ಸೆಲ್ ಅನಿಮಿಯಾ, ಅಂದರೆ ರಕ್ತ ಕಣಗಳಲ್ಲೇ ಪ್ರಾಬ್ಲಮ್ ಇರುತ್ತೆ. ಕೆಂಪು ರಕ್ತ ಕಣಗಳ ಉತ್ಪಾದನೆಯಲ್ಲಿ ಪ್ರಾಬ್ಲಮ್ ಇರುತ್ತೆ. ರಕ್ತ ಕಣಗಳೆಲ್ಲ ಉತ್ಪಾದನೆ ಆಗುವಂಥ ಜಾಗ ಬೋನ್ ಮ್ಯಾರೋ, ಅದನ್ನು ಫ್ಯಾಕ್ಟ್ರಿ ಅಂತ ಹೇಳ್ತೀವಿ, ರಕ್ತದ ಫ್ಯಾಕ್ಟ್ರಿ ಅಂತೀವಿ. ಸೊ ಅಲ್ಲಿನೇ ಕೊರತೆ ಆದಾಗ, ರಕ್ತ ಉತ್ಪತ್ತಿ ಆಗುವಂಥ ಸೆಲ್ಸಲ್ಲೇ ಕೊರತೆ ಇದ್ದಾಗ ನಾರ್ಮಲ್ಲಾಗಿ ರಕ್ತ ಕಣಗಳು ಕಾಣಿಸ್ತಲೇ ಇರಲ್ಲ. ಸೊ ಆವಾಗ ಈಗ ರಕ್ತಹೀನತೆಗಳು ಪ್ರಾಬ್ಲಮ್ಸ್ ಶುರುವಾಗ್ತದೆ. ಸೊ ಅನಿಮಿಯಾ ಆಗ್ಬೋದು, ಥ್ಯಾಲಸೆಮಿಯಾ ಆಗ್ಬೋದು, ಸಿಕ್ಕಲ್ ಸೆಲ್ ಅನಿಮಿಯಾ ಆಗ್ಬೋದು. ಆಮೇಲೆ ಕೆಲವು ಸತಿ ಪ್ಲಾಸ್ಟಿಕ್ ಅನಿಮಿಯಾ, ಅಂದರೆ ರಕ್ತದ ಫ್ಯಾಕ್ಟ್ರಿ ಬೋನ್ ಮ್ಯಾರೋ ಕಂಪ್ಲೀಟಾಗಿ ಸ್ಟಾಪ್ ಆಗಿಬಿಡುತ್ತೆ. ಸೊ ಅದನ್ನು ರಕ್ತಹೀನತೆ, ಪ್ಲಾಸ್ಟಿಕ್ ಅನಿಮಿಯಾ ಅಂತ ಹೇಳ್ತೀವಿ. ಸೊ ಇನ್ನು ಕೆಲವು ಸತಿ ಬಂದಾಗ ರಕ್ತದ ಕ್ಯಾನ್ಸರ್ಗಳು. ಕೆಲವು ಸತಿ ರಕ್ತ ಕ್ಯಾನ್ಸರ್ ಅಂದರೆ ಲುಕೇಮಿಯಾ ಅಂದರೆ ಬ್ಲಡ್ ಕ್ಯಾನ್ಸರ್ ಅಂತ ನಾವು ಏನು ಹೇಳ್ತೀವಲ್ಲ, ಅದು ಕಾಮನೆಸ್ಟ್ ಬ್ಲಡ್ ಕ್ಯಾನ್ಸರ್ ಅಂತ ಮಕ್ಕಳಲ್ಲಿ ಬರುವಂಥ ಕ್ಯಾನ್ಸರ್ ಕಾಯಿಲೆ. ಸೊ ಇನ್ನೊಂದು ಥರದ್ದು ಅಂದರೆ ಲಿಂಫೋಮಾಸ್ ಅಂತ ಹೇಳ್ತೀವಿ, ಅದು ಒಂದು ಥರದ್ದು ರಕ್ತದ ಕ್ಯಾನ್ಸರ್ ಅಂತಲೇ ನಾವು ಹೇಳ್ಬೋದು. ಸೊ ಇಷ್ಟು ಮಟ್ಟಿಗೆ ರಕ್ತದಲ್ಲೇ ಬರುವಂಥ ಸಂಬಂಧ ಕಾಯಿಲೆಗಳು. ಇದಕ್ಕೆಲ್ಲ ಕಾರಣಗಳು ಏನಾಗಿರ್ಬೋದು ಅಂತ, ಕೆಲವೊಂದು ನೀವು ಆಲ್ರೆಡಿ ಹೇಳಿದ್ರೆ ಆನುವಂಶಿಕವಾಗಿ ಬಂದಿರ್ಬೋದು ಅಂತ, ಅದೇ ರೀತಿ ಮುಖ್ಯ ಕಾರಣಗಳು ಯಾವುದೆಲ್ಲ ಇದೆ? ಓಕೆ, ಕಾಮನ್ ಆಗಿ ಮಾತಾಡೋದಾದರೆ ಅನಿಮಿಯಾ. ಸೊ ಅನಿಮಿಯಾ ಅಂತಂದರೆ ರಕ್ತಹೀನತೆ. ಕೆಲವು ಸತಿ ನ್ಯೂಟ್ರಿಷನ್ ಪ್ರಾಬ್ಲಮಿಂದ, ಇಲ್ಲ ಮಕ್ಕಳು ಪ್ರೀಮೆಚ್ಯೂರ್ ಡೆಲಿವರಿ ಆಗಿದ್ದಾಗ, ಇಲ್ಲಾಂದರೆ ಲೋ ಬರ್ತ್ ವೆಯ್ಟ್ ಮಕ್ಕಳಿದ್ದಾಗ, ಹುಟ್ಟುತ್ತಾನೆ ಕಡಿಮೆ ಇದ್ದು ಹೋಗ್ತಾ ಬೆಳವಣಿಗೆ ಟೈಮಲ್ಲೂ ಕಡಿಮೆ ವೆಯ್ಟಲ್ಲೇ ಹೋಗ್ತಾ ಇದ್ದಾಗ, ರಿಕರೆಂಟ್ ಇನ್ಫೆಕ್ಷನ್ಸ್, ಪದೇ ಮಕ್ಕಳಿಗೆ ಶೀತ, ಕೆಮ್ಮು, ಕಫ, ವಾಂತಿ, ಬೇದಿ, ಈ ಥರ ಪದೇ ಹುಷಾರು ತಪ್ಪದೇ ಇದ್ದಾಗ್ಲೂ ರಕ್ತಹೀನತೆಗಳ ಕಾರಣ ಆಗ್ಬೋದು. ನೆಕ್ಸ್ಟ್ ನ್ಯೂಟ್ರಿಷನ್, ಮಗುಗೆ ಬೇಕಾದಾಗ ಯಾವಾಗ ಎಷ್ಟು ಏಜಲ್ಲಿ ಅಗತ್ಯ ಇರುವಂಥ ಪೌಷ್ಟಿಕಾಂಶತೆಗಳು ಮಗುಗೆ ಸಿಕ್ಕದಲೇ ಹೋದಾಗ ರಕ್ತಹೀನತೆ ಉಂಟಾಗ್ಬೋದು.
ಇದೆಲ್ಲ ರಕ್ತಹೀನತೆ ಬಗ್ಗೆ. ಇನ್ನು ನೆಕ್ಸ್ಟು ಪ್ಲೇಟ್ಲೆಟ್ಸಲ್ಲಿ ಇನ್ಫೆಕ್ಷನ್ಸಿಂದ ಟ್ರಾನ್ಸಿಯಂಟ್ ಸ್ವಲ್ಪ ಸಮಯದವರೆಗೆ ರಕ್ತ ಕಣಗಳು ಕಡಿಮೆ ಆಗಿ ಒಂದ್ಸತಿ ಇನ್ಫೆಕ್ಷನ್ಸ್ ಕ್ಲಿಯರ್ ಆದ ತಕ್ಷಣ ರಕ್ತ ಕಣಗಳು ನಾರ್ಮಲ್ ಆಗ್ಬೋದು, ಪ್ಲೇಟ್ಲೆಟ್ಸ್ ನಾರ್ಮಲ್ ಆಗ್ಬೋದು. ಕೆಲವು ಸತಿ ಬೇರೆ ಬಾಡಿನಲ್ಲಿ ಆಗ್ತಾ ಇರೋ ಬೇರೆ ಇನ್ಫೆಕ್ಷನ್ಸ್ ಆಟೋಇಮ್ಯೂನ್ ಕಂಡೀಷನ್ಸಿಂದ ಕೂಡ ಈ ಪ್ಲೇಟ್ಲೆಟ್ಸ್ ಕಣಗಳು ತುಂಬ ಸಮಯದ ತನಕ, ಕೆಲವು ಸತಿ 1 ತಿಂಗಳಲ್ಲೇ ಕ್ಲಿಯರ್ ಆಗ್ತದೆ, ಕೆಲವು ಸತಿ 3 ತಿಂಗಳು, ಕೆಲವು ಸತಿ ವರ್ಷಾನುಗಟ್ಟಲೆ ಈ ಥರ ರಕ್ತ ಕಡಿಮೆ ಆಗಿ ಕೌಂಟ್ಸ್ ಎಲ್ಲ ಕಡಿಮೆ ಆಗಿ ಅದರಿಂದ ಬ್ಲೀಡಿಂಗ್ ಮ್ಯಾನಿಫೆಸ್ಟೇಷನ್ಸ್ ಆಗಿ ಕೂಡ ಬರ್ಬೋದು ಅವರು. ಇನ್ನು ರಕ್ತ ಹೆಪ್ಪುಗಟ್ಟಿಗೆ ಅದು ಕೆಲವು ಸತಿ ತಗೊಳ್ಳೋಂಥ ಡ್ರಗ್ಸಿಂದ, ಬೇರೆ ಏನಕ್ಕೂ ಕೊಡ್ತಾ ಇರೋ ಡ್ರಗ್ಸಿಂದನೂ ಈ ರಕ್ತ ಕ್ಲಾಟ್ಸ್ಗಳಾಗ್ಬೋದು. ಇಲ್ಲಾಂತಂದರೆ ಯಾವುದೋ ಇನ್ಫೆಕ್ಷನ್ಸ್ ಆಗಿ ಅದರಿಂದ ಆಗ್ಬೋದು. ಆಟೋ ಇಮ್ಯೂನ್ ಡಿಸೀಸ್ ಬಾಡಿಯಲ್ಲಿ ಆಗ್ತಾ ಇರೋ ಬೇರೆ ಜಾಗದಲ್ಲಿ ಆಗ್ತಾ ಇರೋ ಕಾಯಿಲೆಗಳಿಂದನೂ ಈ ರಕ್ತದಲ್ಲಿ ರಕ್ತ ಹೆಪ್ಪುಗಟ್ಟಿಗೆ ಆಗ್ಬೋದು. ಇನ್ನು ಬ್ಲೀಡಿಂಗ್ ಅಗೇನ್ ಔಷಧಿಗಳಿಂದ, ಇನ್ಫೆಕ್ಷನ್ಸಿಂದ, ಆನುವಂಶಿಕವಾಗಿ ಹುಟ್ಟನೆ ಬಂದಿರೋಂಥ ಬ್ಲಡ್ ಕ್ಲಾಟಲ್ಲೇ ಪ್ರಾಬ್ಲಮ್ ಬ್ಲಡ್ ಕ್ಲಾಟಿಂಗ್ ಪ್ರೋಸೆಸ್ಸಲ್ಲಿ ಪ್ರಾಬ್ಲಮ್ ಇರೋದ್ರಿಂದ ಬ್ಲೀಡಿಂಗ್ ಮ್ಯಾನಿಫೆಸ್ಟೇಷನ್ಸ್ ಇರ್ಬೋದು. ಇದೆಲ್ಲ ಅಂದರೆ ಲಕ್ಷಣಗಳು ಯಾವ ರೀತಿ ಆಗಿರುತ್ತೆ? ಈಗ ಮಕ್ಕಳನ್ನು ಕಂಡಾಗ ಅವರಲ್ಲಿ ಈ ಸಮಸ್ಯೆಗಳಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಓಕೆ, ಅನಿಮಿಯಾ ಅಂತಂದರೆ ಮಕ್ಕಳಲ್ಲಿ ರಕ್ತಹೀನತೆ ಹೇಗೆ ಕಾಣಿಸ್ತದೆ? ಸಣ್ಣ ಮಕ್ಕಳಲ್ಲಿ ನಿದ್ದೆ ಕಡಿಮೆ ಆಗ್ಬೋದು, ಕಿರಿಕಿರಿ ಮಾಡ್ಬೋದು, ಎಕ್ಸೆಸಿವ್ ಸ್ಲೀಪ್ ಕೂಡ ಇರ್ಬೋದು, ಆರ್ಎಸ್ ತಿನ್ನೋದ್ರಲ್ಲಿ ಟೇಸ್ಟ್ ಇಲ್ದಲೇ ಹೋಗ್ಬೋದು, ಮಣ್ಣು ತಿನ್ಲಿಕ್ಕೆ ಶುರು ಮಾಡ್ಬೋದು, ಬಿದ್ದಿರೋದು ಏನಿದ್ರು ಕಾಳು, ಬಳಪ, ಚಪ್ಪೇಸ್ ಏನು ಸಿಕ್ಕಿದ್ರೂ ತಿನ್ನುವಂಥ ಅಭ್ಯಾಸ ಇರ್ಬೋದು ಸಣ್ಣ ಮಕ್ಕಳಲ್ಲಿ. ಇನ್ನು ನೆಕ್ಸ್ಟ್ ದೊಡ್ಡವರಲ್ಲ, ಇನ್ನು ಸ್ವಲ್ಪ ದೊಡ್ಡ ಮಕ್ಕಳಲ್ಲಾದರೆ ಎಲ್ಲಿ ಸ್ಕೂಲಲ್ಲಿ ಮಲ್ಕೊಳೋದು, ನಿದ್ದೆ ಬರೋದು, ಅಟೆನ್ಷನ್ ಇಲ್ದಲೇ ಇರೋದು, ಮಕ್ಕಳು ಇರಿಟೇಷನ್ ಇರೋದು, ಯಾವಾಗಲೂ ಅಳ್ತಾ ಇರೋದು. ಈ ಥರ ಕೆಲವು ದೊಡ್ಡ ಮಕ್ಕಳಲ್ಲಿ ಈ ಥರ ಸಮಸ್ಯೆಗಳು ಬರ್ಬೋದು. ಇನ್ನು ದೊಡ್ಡ ಮಕ್ಕಳಲ್ಲಾದರೆ ಆಟ ಆಡೋಕ್ಕೆ ಜಾಸ್ತಿ ಇಷ್ಟಪಡ್ದಲೇ ಹೋಗ್ಬೋದು, ಒಂದು ಕಡೆ ಕೂತ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾ ಇರ್ತಾರೆ, ಯಾವಾಗಲೂ ಸುಸ್ತಾಗ್ತದೆ, ಸ್ವಲ್ಪ ಆಟ ಆಡಿದ ತಕ್ಷಣ ಬಂದು ಕೂತ್ಕೊಳೋದು, ಮಲಗೋದು, ಈಸಿ ಫೆಟಿಗಬಿಲಿಟಿ ಅಂತ ಹೇಳ್ತೀವಿ. ಈ ರಕ್ತ ಕಡಿಮೆ ಇರೋದ್ರಿಂದನೂ ಪದೇ ಪದೇ ಇನ್ಫೆಕ್ಷನ್ಸ್ ಆಗ್ಬೋದು. ಈ ಥರ ಎಲ್ಲ ಅನಿಮಿಯಾದು ಮ್ಯಾನಿಫೆಸ್ಟೇಷನ್ಸ್ ಆಗುತ್ತೆ. ಪ್ಲೇಟ್ಲೆಟ್ ಕೊರತೆಯಿಂದ ಬ್ಲೀಡಿಂಗ್ ಮ್ಯಾನಿಫೆಸ್ಟೇಷನ್ ಶುರುವಾಗ್ತದೆ. ಎಲ್ಲಿ ಯಾವಾಗ ಪ್ಲೇಟ್ಲೆಟ್ಸ್ ಕಡಿಮೆ ಇರ್ತದೆ ಆವಾಗ ಬ್ಲೀಡಿಂಗ್, ನಾನು ಹೇಳ್ದಂಗೆ ನೋಸಲ್ಲಿ ಬ್ಲೀಡ್ ಆಗ್ಬೋದು, ಬ್ರಷ್ ಮಾಡುವಾಗ ಬ್ಲೀಡ್ ಆಗ್ಬೋದು, ಮಕ್ಕಳಲ್ಲಿ ಬಿದ್ದರೆ ಬ್ಲೀಡಿಂಗ್ ಸ್ಟಾರ್ಟ್ ಆಗ್ಬೋದು, ಇಲ್ಲ ಮೈಯಲ್ಲೆಲ್ಲ ಸಣ್ಣ ಸಣ್ಣ ಕೆಂಪು ಚುಕ್ಕೆ ಥರ ಬರ್ಬೋದು, ರ್ಯಾಷಸ್ ಬಂದಿದೆ ಅಂತ ಜಸ್ಟ್ ಬರ್ತಾರೆ. ಅದು ಬೇರೆ ಏನು ಕಂಪ್ಲೇಂಟ್ಸ್ ಇರಲ್ಲ. ಬ್ಲಡ್ ಟೆಸ್ಟ್ ಮಾಡಿದಾಗ ಗೊತ್ತಾಗ್ತದೆ ಪ್ಲೇಟ್ಲೆಟ್ ಅಂಶ ಕಡಿಮೆ ಇದೆ ಅಂತ. ಈ ಥರ ಪ್ಲೇಟ್ಲೆಟ್ ಸಮಸ್ಯೆ ಇರ್ಬೋದು. ಇನ್ನು ನೆಕ್ಸ್ಟು ಕ್ಲಾಟಿಂಗ್ ಡಿಸೀಸಸ್, ಮಕ್ಕಳು ಯಾವಾಗ ಅಂಬೆಗಾಲು ಹಾಕ್ಲಿಕ್ಕೆ ಶುರುವಾಗ್ತಾರ ಬ್ಲೀಡಿಂಗ್ ಡಿಸಾರ್ಡರ್ಸ್ ಎಲ್ಲ ಆವಾಗ ಆ ಟೈಮಿಂದ ಸ್ಟಾರ್ಟ್ ಆಗ್ತದೆ. ಒಂದು 6-7 ತಿಂಗಳಲ್ಲಿ ಮಗು ಅಂಬೆಗಾಲು ಕೌಚಿ ಬೀಳುವಾಗ ಎಲ್ಲಿ ತಾಗ್ತದಲ್ಲ ಅಲ್ಲಿ ರಕ್ತ ಹೆಪ್ಪುಗಟ್ಟಿ ಊದ್ಕೊಳೋದು, ಜಾಯಿಂಟ್ಸ್ ಸ್ವೆಲ್ಲಿಂಗ್ ಬರೋದು, ಇಲ್ಲಾಂದರೆ ಕಲೆಗಳಾಗೋದು, ಅಲ್ಲಂದಲ್ಲಂದೇ ಕಲೆಗಳು ಬೀಳ್ಬೋದು. ಇವೆಲ್ಲ ಜಸ್ಟ್ ಒಂದೊಂದು ಕಲೆಗಳು ಜಾಯಿಂಟ್ಸಲ್ಲಿ ಸ್ವೆಲ್ಲಿಂಗ್ ಬಂದಾಗ ಬರ್ತಾರೆ. ಅವರಿಗೆ ಬೇರೆ ಬ್ಲೀಡಿಂಗ್ ಮ್ಯಾನಿಫೆಸ್ಟೇಷನ್ ಇಲ್ಲದೇ ಇದ್ರೂ ಇದು ಒಳಗೆ ಆಗೋದು ಇನ್ಸೈಡ್ ಡೀಪರ್ ಬ್ಲೀಡ್ಸ್. ಹೀಗೆ ಥರ ಪ್ಲೆಸೆಂಟ್ ಆಗ್ಬೋದು. ಇನ್ನು ರಕ್ತದ ಕ್ಯಾನ್ಸರ್ಗಳು ಹೇಗೆ ಪ್ರೆಸೆಂಟ್ ಆಗ್ಬೋದು ಅಂದರೆ ಫೀವರ್, ಜ್ವರ ನಿಲ್ತಾನೇ ಇಲ್ಲ, 1 ವೀಕ್ ಆಯಿತು, 2 ವೀಕ್ ಆಯಿತು, ಅದ್ರ ಜೊತೆಗೆ ಎಲ್ಲಾದರೂ ಸ್ವೆಲ್ಲಿಂಗ್ಸು, ಕರಳೆಗಳಂತ ಹೇಳ್ತೀವಿ. ಕುತ್ತಿಗೆಯಲ್ಲಿ ಸ್ವೆಲ್ಲಿಂಗ್ಸ್ ಬರ್ಬೋದು, ಕಂಕಳಲ್ಲಿ, ಹೊಟ್ಟೆ ಕೆಳಗೆ, ಕಾಲತ್ರ ಸ್ವೆಲ್ಲಿಂಗ್ಸ್ಗಳು ಬರ್ಬೋದು, ಆಯಾಸ ಜಾಸ್ತಿ ಆಗ್ಬೋದು, ಕಾಲು ನೋವು, ಕೈ ನೋವು, ಬೋನ್ ಪೇನ್ಸ್ ಅಂತ ಹೇಳ್ತೀವಿ. ಅದು ಶುರುವಾಗ್ಬೋದು, ವೆಯ್ಟ್ ಲಾಸ್ ಆಗ್ತದೆ. ಇವೆಲ್ಲ ಇರಲೇಬೇಕಂತನೂ ಇಲ್ಲ, ಬಟ್ ಮೆಜಾರಿಟಿ ಆಫ್ ದ ಟೈಮ್ಸ್ ಇರುತ್ತೆ. ಇವಿಷ್ಟೆಲ್ಲ ಇದ್ದಾಗ ಏನಾದರೂ ನಿಮಗೆ ಗೊತ್ತಾಗ್ತಾ ಇಲ್ಲ, ನಾರ್ಮಲ್ ಆಗೇ ಕೊಡ್ತಾ ಇರೋ ಟ್ರೀಟ್ಮೆಂಟಲ್ಲೂ, ಜ್ವರಕ್ಕೆ ಕೊಟ್ಟಿರೋ ಟ್ರೀಟ್ಮೆಂಟಲ್ಲೂ ವಾಸಿ ಆಗ್ತಾ ಇಲ್ಲ ಬ್ಲೀಡಿಂಗ್ ನಾರ್ಮಲ್ ಆಗಿ ನಿಲ್ಲೋ ಹಂಗೆ, ನಾರ್ಮಲಿ 1 to 2 minutes ಸಾಕಾಗ್ತದೆ ಬ್ಲೀಡಿಂಗ್ ನಿಲ್ಲಲಿಕ್ಕೆ. ಅದು ಸಹ ನಿಲ್ತಾ ಇಲ್ಲ ಅಂದಾಗ ಡೆಫಿನೆಟ್ಲಿ ನೀವು ಡಾಕ್ಟರ್ನ ಕಾಣಬೇಕಾಗ್ತದೆ. ಡಾಕ್ಟರ್, ಈ ವಿಷಯದ ಬಗ್ಗೆ ಇನ್ನಷ್ಟು ಮಾತಾಡೋಣ, ಒಂದು ಬ್ರೇಕ್ ತಗೊಂಡು ಕಂಟಿನ್ಯೂ ಮಾಡಿ. ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ. The Father Mullah Charitable Institutions, the most modern linear accelerator, only one of its kind in this region for specific burning of cancer cells. We have all precision equipments and instruments for both invasive and non-invasive surgical procedures and diagnosis, ultrasonic color Doppler, CT scan and MRI machines. The operation theaters are equipped with contemporary equipments, high-tech intensive care units, neo and postnatal units, burns unit, cath lab and cardiothoracic units
are fully equipped. Our NICU is the largest in the city. The blood bank and cell separator and casualty are 24-hour services. The Father Mullah Charitable Institutions. ವಿರಾಮದ ಬಳಿಕ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ಈಗ ನೀವು ಬ್ರೇಕ್ಗಿಂತ ಮೊದಲು ಹೇಳಿದ್ರಿ, ಅಂದ್ರೆ ಮಕ್ಕಳಲ್ಲಿ ಕಂಡುಬರುವಂತಹ ರಕ್ತ ಸಂಬಂಧಿ ಸಮಸ್ಯೆಗಳ ಬಗ್ಗೆ ಲಕ್ಷಣಗಳಿರ್ಬೋದು, ಅದರ ಕಾರಣಗಳಿರ್ಬೋದು, ಅಥವಾ ಯಾವ ರೀತಿ ಅದಕ್ಕೆ ನಾವು ಮಕ್ಕಳನ್ನ ಜಾಗೃತಿ ಮಾಡ್ಬೇಕು ಎಲ್ಲನೂ ಹೇಳಿದ್ರಿ. ಅದೇ ರೀತಿ ಈಗ ಇದೆಲ್ಲ ಸಮಸ್ಯೆ ಇರುವಂತಹ ಮಕ್ಕಳನ್ನು ಯಾವ ಟೈಮಿಗೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು, ಅಥವಾ ಸ್ಪೆಷಲಿಸ್ಟ್ಗಳ ಹತ್ರನೇ ಹೋಗ್ಬೇಕಾ, ಯಾವ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು ಅನ್ನೋದು? ಓಕೆ, ಈ ರಕ್ತ ಸಂಬಂಧ ಕಾಯಿಲೆಗಳನ್ನ ಟ್ರೀಟ್ಮೆಂಟ್ ರಕ್ತದ ಸ್ಪೆಷಲಿಸ್ಟ್ಗಳು ಮಾಡ್ತಾರೆ, ಬಟ್ ಐಡೆಂಟಿಫಿಕೇಶನ್ ಕ್ಯಾನ್ ಬಿ ಫ್ರಮ್ ದ ಪೀಡಿಯಾಟ್ರಿಷಿಯನ್. ಸೊ ಮಕ್ಕಳ ತಜ್ಞರ ಹತ್ರ ಫಸ್ಟ್ ನೀವು ಕಂಡು ಕೂಡ ಅವರೊಂದು ರೂಟೀನ್ ಬ್ಲಡ್ ಟೆಸ್ಟ್ ಎಕ್ಸಾಮಿನೇಷನ್ ಮಾಡಿದ ಕೂಡಲೇ ನಿಮಗೆ ತಕ್ಕ ಜಾಗಕ್ಕೆ ರೆಫರೆನ್ಸ್ ಕೊಡ್ತಾರೆ. ಮೇನ್ ಇಂಪಾರ್ಟೆಂಟ್ ಅಂದರೆ ಹೇಳೋಕೆ ಏನು ಇಷ್ಟಪಡೋದಂದರೆ, ನೀವು ವೆಯ್ಟ್ ಮಾಡ್ದಲೆ ಇದು ಜಸ್ಟ್ ವೈರಲ್ ಜ್ವರ ಇರ್ಬೋದು, ಇದು ನಾರ್ಮಲ್ ಬ್ಲೀಡಿಂಗ್ ಇರ್ಬೋದು ಅಂತ ನಿಮಗೆ ನಾರ್ಮಲ್ ಅಂತ ಅಂದ್ಕೊಂಡು ತುಂಬ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಆದಷ್ಟು ಬೇಗ ನಿಮ್ಮ ಹತ್ರದಲ್ಲಿರೋ ಮಕ್ಕಳ ಡಾಕ್ಟ್ರನ್ನ ಕಾಣಿ. ಸೊ ಮಕ್ಕಳ ಡಾಕ್ಟ್ರು ಡೆಫಿನೆಟ್ಲಿ ಇದನ್ನೆಲ್ಲ ರೋಗ ಲಕ್ಷಣದ ಬಗ್ಗೆ ಎಲ್ಲ ತಿಳ್ಕೊಂಡಿರ್ತಾರೆ. ಸೊ ಅವರಿಗೆ ಅನಿಸಿದ್ರೆ ಡೌಟ್ ಬಂದರೆ ಇಮಿಡಿಯೇಟ್ಲಿ ರೆಫರೆನ್ಸ್ ಮಾಡ್ತಾರೆ, ಇಲ್ಲ ಬ್ಲಡ್ ಟೆಸ್ಟ್ ಮಾಡಿ ರೆಫರೆನ್ಸ್ ಮಾಡ್ತಾರೆ. ಈಗ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ಮೇಲೆ ಆ ವೈದ್ಯರು ಯಾವ ರೀತಿ ಪರೀಕ್ಷೆಗಳನ್ನ ಮಾಡ್ತಾರೆ ಅನ್ನೋದು? ಸೊ ಕೆಲವು ಸತಿ ನಾವು ಖಾಲಿ ಫಸ್ಟ್ ಬ್ಲಡ್ ಟೆಸ್ಟ್, ಫಸ್ಟ್ ಸ್ಕ್ರೀನಿಂಗ್ ಏನಾಗ್ತಿದೆ ಅಂತ ನೋಡಲಿಕ್ಕೆ ಕೆಲವೊಂದು ಬ್ಲಡ್ ಟೆಸ್ಟ್ ಮಾಡ್ತೀವಿ. ಕಂಪ್ಲೀಟ್ ಬ್ಲಡ್ ಕೌಂಟ್ ಅಂತ, ಅದರಲ್ಲಿ ರಕ್ತ ಕಣಗಳ ಬಗ್ಗೆ, ರಕ್ತ ಕಣಗಳಲ್ಲಿ ಇರೋವಂಥ ವ್ಯತ್ಯಾಸಗಳ ಬಗ್ಗೆ ಕಂಡುಹಿಡಿತೀವಿ. ಸೊ ಅದರಲ್ಲಿ ವ್ಯತ್ಯಾಸ ಇದೆ ಅಂದರೆ ನೆಕ್ಸ್ಟ್ ಲೆವೆಲ್ ಆಫ್ ಟೆಸ್ಟ್ಗಳು ಹೋಗ್ತದೆ, ಡೀಟೇಲ್ ಇನ್ವೆಸ್ಟಿಗೇಷನ್, ಎಲ್ಲಿ ಏನು ಪ್ರಾಬ್ಲಮ್ ಆಗ್ತಿದೆ ಅಂತ ನೋಡೋಕ್ಕೆ. ಕೆಲವು ಸತಿ ಸ್ಕ್ಯಾನ್ಗಳು ಮಾಡ್ತೀವಿ, ಮತ್ತು ಕೆಲವು ಸತಿ ಬೋನ್ ಮ್ಯಾರೋ ಅಂತ ಒಂದು ಟೆಸ್ಟ್ಗಳನ್ನ ಮಾಡ್ತೀವಿ. ಅಸ್ಥಿ ಮಜ್ಜೆಯಲ್ಲಿ ಬೋನ್, ಅಂದರೆ ನಾನು ಹೇಳಿದೆ ಬೋನ್ ಮ್ಯಾರೋ ಈಸ್ ಅ ಫ್ಯಾಕ್ಟ್ರಿ ಆಫ್ ಪ್ರೊಡಕ್ಷನ್ ಆಫ್ ಬ್ಲಡ್. ಸೊ ಅಲ್ಲಿಂದ ರಕ್ತ ತೆಗೆದು ಪರೀಕ್ಷೆ ಕಳಿಸಿದಾಗ ಏನು ಆ್ಯಕ್ಚುಯಲ್ ಪ್ರಾಬ್ಲಮ್ ಆಗ್ತಾ ಇದೆ, ಎಲ್ಲಿಂದ ಏನು ತೊಂದರೆ ಆಗ್ತಿದೆ ಅಂತ ಗೊತ್ತಾಗ್ತದೆ. ಸೊ ಹಾಗಾಗಿ ಈ ಥರ ಟೆಸ್ಟ್ಗಳನ್ನ ಮಾಡ್ತೀವಿ. ಇದೆಲ್ಲ ಟೆಸ್ಟ್ಗಳಾದ್ಮೇಲೆ ಈಗ ಟ್ರೀಟ್ಮೆಂಟ್ ಕೊಡಬೇಕು ಅಂದಾಗ ಏನಾದರೂ ಆಪ್ಷನ್ಗಳಿದೆಯಾ ಟ್ರೀಟ್ಮೆಂಟ್ಗಳಿಗೆ? ಹೌದು, ಸೊ ಕಾಯಿಲೆಗೆ ತಕ್ಕಂಗೆ ಟ್ರೀಟ್ಮೆಂಟ್ ಕೊಡಬೇಕಾಗ್ತದೆ. ಈಗ ಕೆಲಸಕ್ಕೆ ನಾನು ಹೇಳ್ದಂಗೆ ಅನಿಮಿಯಾ ಅನ್ನೋದು ನ್ಯೂಟ್ರಿಷನಲ್ ಆಗಿದ್ದರೆ ಖಾಲಿ ನ್ಯೂಟ್ರಿಷನ್ ಅಡ್ವೈಸಸ್ ಇಂದನೇ ಸಾಕಾಗ್ತದೆ. ಅದರಲ್ಲಿ ಅನಿಮಿಯಾ ತೀವ್ರತೆ ತುಂಬ ಜಾಸ್ತಿ ಇದ್ದರೆ ಮೆಡಿಸಿನ್ಸ್ ಬೇಕಾಗ್ತದೆ. ಕೆಲವು ಸತಿ ಸಿರಪ್ಸು, ಟ್ಯಾಬ್ಲೆಟ್ಸು, ಕೆಲವು ಸತಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ಸ್ ಆರ್ ಇಂಜೆಕ್ಷನ್ಸ್ ಬೇಕಾಗ್ತದೆ. ಆನುವಂಶಿಕವಾಗಿ ಬಂದಿರುವಂಥ ಈ ಸಿಕ್ಕಲ್ ಸೆಲ್ ಅನಿಮಿಯಾ ಆಗ್ಬೋದು, ಥ್ಯಾಲಸೆಮಿಯಾ ಆಗ್ಬೋದು, ಅವರಿಗೆ ಲೈಫ್ ಲಾಂಗ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಇಲ್ಲ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಬೇಕಾಗ್ತದೆ. ಸೊ ಇನ್ನು ಪ್ಲೇಟ್ಲೆಟ್ ಸಮಸ್ಯೆಗಳಿಗೆ ಆ ಬಂದಿರೋ ಟೈಮಲ್ಲಿ ಆಗಿರೋ ಇನ್ಫೆಕ್ಷನ್ಸು ಅದನ್ನು ಟ್ರೀಟ್ ಮಾಡಿದ್ರೆ, ಎಲ್ಲ ಸ್ವಲ್ಪ ಇಮ್ಯುನಿಟಿ ಜಾಸ್ತಿ ಮಾಡುವಂಥ ಇಂಜೆಕ್ಷನ್ಸ್ ಕೊಟ್ಟಾಗ ಕೆಲವು ಸತಿ ಬೇಗ ರಿಕವರಿ ಆಗ್ತದೆ. ಇನ್ನೊಂದು ಸತಿ ಸ್ವಲ್ಪ ಸುಮಾರು ಮೆಡಿಸಿನ್ಸ್ಗಳು ಬೇಕಾಗತ್ತೆ. ಇನ್ನು ಲುಕೇಮಿಯಾ, ಲಿಂಫೋಮಾಸ್ ಎಲ್ಲ ಇದ್ದರೆ ಅದಕ್ಕೆ ಕ್ಯಾನ್ಸರ್ ಟ್ರೀಟ್ಮೆಂಟು ಮಾಡಬೇಕಾಗ್ತದೆ. ಒಂದು ಸತಿ ಕ್ಯಾನ್ಸರ್ ಕೀಮೊಥೆರಪಿ ಅಂತ ಸ್ಟಾರ್ಟ್ ಮಾಡಿದ್ಮೇಲೆ ಯೂಶಲಿ ರಿಕವರಿ ಚಾನ್ಸಸ್ ಒಳ್ಳೆದಿರ್ತದೆ. ಓಕೆ, ಈಗ ಯಾವುದೇ ಒಂದು ಸಮಸ್ಯೆ ಅಂತ ಬಂದಾಗ ಮೊದಲನೇದಾಗಿ ಮನೆಯಲ್ಲಿ ಮಾಡುವಂಥದ್ದು ಮನೆಮದ್ದುಗಳನ್ನು ಮಾಡಿ ಕುಡಿಯುವಂಥದ್ದು ಇರ್ಬೋದು, ಅಥವಾ ಅದನ್ನು ಸೇವಿಸುವಂಥದ್ದು. ಇದು ಈ ಸಮಸ್ಯೆಗೆ ಮನೆಮದ್ದುಗಳನ್ನು ಉಪಯೋಗಿಸುವಂಥದ್ದು ಸರಿನಾ, ಅಥವಾ ಅದರಿಂದ ಏನಾದರೂ ಉಪಯೋಗ ಇದೆಯಾ ಅನ್ನುವಂಥದ್ದು? ಹಾಂ, ಸೊ ಕೆಲವೊಂದು ಸಮಸ್ಯೆಗೆ ಮಾತ್ರ ನಾವು ಮನೆಮದ್ದನ್ನು ಉಪಯೋಗಿಸ್ಬೇಕಾಗ್ತದೆ. ಕೆಲವು ಸತಿ ಏನು ಹೇಳ್ದಂಗೆ ನ್ಯೂಟ್ರಿಷನಲ್ ಅನಿಮಿಯಾ, ಸೊ ನೀವೇ ಮನೇಲೇ ಮಾಡುವಂಥದ್ದೇ ಮದ್ದು, ನಾವು ಸಹ ಅದನ್ನೇ ಹೇಳ್ತೀವಿ, ಮನೆಯಲ್ಲೇ ನ್ಯೂಟ್ರಿಷನ್ನ ಇಂಪ್ರೂವ್ ಮಾಡ್ಕೊಳ್ಳಿ ಅಂತ. ಕೆಲವು ಸತಿ ಆಹಾರದಲ್ಲಿ ಏನೇನು ಐರನ್ ಅಂಶ ಜಾಸ್ತಿ ಇರೋ ಆಹಾರನ ಕೊಟ್ಟರೆ ಸಾಕಾಗ್ತದೆ. ನೆಕ್ಸ್ಟ್ ಬಂದು ತೋರಿಸಿದ್ರೆ ನಾವು ಚೆನ್ನಾಗಿ ಆಗ್ತಿದೆಯಾ ಇಲ್ಲ ಕಡಿಮೆನೇ ಇದೆಯಾ, ಅಥವಾ ಅವಾಗ ಮೆಡಿಸಿನ್ಸ್ ಬೇಕಾಗತ್ತಾ ಇಲ್ಲ ಬೇರೆ ಟೆಸ್ಟ್ಗಳು ಬೇಕಾಗತ್ತಾ ಹೇಳ್ತೀವಂತೆ. ಸೊ ಇನ್ನು ಪ್ಲೇಟ್ಲೆಟ್ ಸಮಸ್ಯೆಗೆ ಸುಮಾರು ಸತಿ ಹೇಳ್ತಾರೆ, ಇದು ಪ್ಲೇಟ್ಲೆಟ್ ಇನ್ಫೆಕ್ಷನ್ಸಿಂದ ಆಗಿರೋದಾದರೆ ಡೆಫಿನೆಟ್ಲಿ ಅದೇ ರಿಕವರ್ ಆಗುತ್ತೆ. ಆ ಟೈಮಲ್ಲಿ ಅವ್ರು ಎಣಿಸ್ತಾರೆ ನಾವು ಮನೆಮದ್ದು ಮಾಡಿದ್ರಿಂದನೇ ಪ್ಲೇಟ್ಲೆಟ್ಸ್ ರಿಕವರಿ ಆಯಿತು ಅಂತ. ಇಟ್ ಮೇ ಬಿ ಜಸ್ಟ್ ಕೋಇನ್ಸಿಡೆನ್ಸಲ್, ಆದ್ರೂ ಕೆಲವೊಂದಕ್ಕೆ ಮಾತ್ರ ಮಾಡೋಕ್ಕೆ ಸಾಧ್ಯ. ಈಗ ಅಂಡರ್ಲೈಯಿಂಗ್ ಡೆಫಿನೆಟ್ ರೋಗಗಳಿದೆ ಅಂತ ಅನ್ನುವಾಗ, ತೊಂದರೆಗಳಿದೆ ಅನ್ನುವಾಗ ಖಾಲಿ ಮನೆಮದ್ದು ಮಾಡಿ ಟೈಮ್ ವೇಸ್ಟ್ ಮಾಡ್ದಲೆ ಆದಷ್ಟು ಬೇಗ ಡಾಕ್ಟರ್ನ ನೋಡಿದರೆ ಯಾರಿಗೆ ವೆಯ್ಟ್ ಮಾಡ್ಬೋದು, ಯಾರಿಗೆ ಟ್ರೀಟ್ಮೆಂಟ್ ಬೇಕು, ಯಾರಿಗೆ ಫರ್ದರ್ ಇನ್ವೆಸ್ಟಿಗೇಷನ್ಸ್ ಬೇಕಾಗುತ್ತೆ, ಯಾರಿಗೆ ಸುಮಾರು ಟೆಸ್ಟ್ಗಳು ಪ್ಲಸ್ ಇನ್ವೆಸ್ಟಿಗೇಷನ್ಸು ಪ್ಲಸ್ ಇದು ಟ್ರೀಟ್ಮೆಂಟ್ಗಳು ಎಕ್ಸ್ಟೆನ್ಸಿವ್ ಬೇಕಾಗತ್ತೆ ಅಂತ ಡಾಕ್ಟರ್ ನಿಮಗೆ ಕರೆಕ್ಟಾಗಿ ಡೈರೆಕ್ಷನ್ ಕೊಡ್ತಾರೆ. ಓಕೆ, ಅದೇ ರೀತಿಗೆ ಮದ್ದುಗಳನ್ನು ತಗೊಂಡು ಅಥವಾ ಮೆಡಿಸಿನ್ ತಗೊಂಡ್ಮೇಲೆ ಏನಾದರೂ ಅಡ್ಡ ಪರಿಣಾಮಗಳಾಗುತ್ತಾ ಮಕ್ಕಳಲ್ಲಿ ಅನ್ನೋದು? ಎಲ್ಲ ಮೆಡಿಸಿನ್ಸಲ್ಲೂ ಸ್ವಲ್ಪ ಮಟ್ಟಿಗೆ ಅಡ್ಡ ಪರಿಣಾಮಗಳಿರುತ್ತೆ. ಬಟ್ ಆದರೆ ನಾವು ಯೋಚನೆ ಮಾಡಬೇಕಾಗಿರೋದು ಏನಂದರೆ ಬೆನಿಫಿಟ್ಸ್ ವರ್ಸಸ್ ಸೈಡ್ ಎಫೆಕ್ಟ್ಸ್. ಸೊ ಒಂದು
ಬೆನಿಫಿಟ್ಸ್ ಆಗ್ತಾ ಇದೆ ಅಂದಾಗ ನೆಗ್ಲಿಜಿಬಲ್ ಸೈಡ್ ಎಫೆಕ್ಟ್ಸ್ನ ಬಿಟ್ಬಿಡಬೇಕು. ಸೊ ಅದನ್ನು ಗಮನದಲ್ಲಿ ಇಟ್ಕೊಂಡೇ ಡಾಕ್ಟ್ರು ಮಗುಗೆ ಬೇಕಾದಂಥ ಆ ಏಜ್ಗೆ ಆ ವೆಯ್ಟಿಗೆ ಬೇಕಾದಂಥ ಮೆಡಿಸಿನ್ಸನ್ನೇ ಕೊಡ್ತಾರೆ. ಸೊ ದಟ್ ವಿಲ್ ಬಿ ಟಾಲರಬಲ್. ಒಂದು ವೇಳೆ ಹಂಗೇನಾದರೂ ಸೈಡ್ ಎಫೆಕ್ಟ್ಸ್ ಟಾಲರೇಟ್ ಮಾಡೋಕ್ಕಾಗ್ತಾ ಇಲ್ಲ ಮಗುಗೆ ಅಂದರೆ ಅದರಲ್ಲೂ ಚೇಂಜಸ್ ಮಾಡಿ ಬೇರೆ ಮೆಡಿಸಿನ್ಸ್ನ ಬರೆದು ಕೊಡ್ಬೋದು. ಓಕೆ, ಈ ಟ್ರೀಟ್ಮೆಂಟ್ಗಳನ್ನೆಲ್ಲ ತಗೊಂಡಾದ್ಮೇಲೆ ಅದನ್ನು ಫಾಲೋ ಅಪ್ ಮಾಡುವಂಥ ಅಗತ್ಯ ಇದೆ ಅಥವಾ ಎಷ್ಟು ಟೈಮ್ ಫಾಲೋ ಅಪ್ ಮಾಡಬೇಕು ಅನ್ನೋದು? ಸೊ ಎಲ್ಲ ಫಾಲೋ ಅಪ್ ಡಿಪೆಂಡ್ಸ್ ಆನ್ ದ ಯಾವುದು ಕಾಯಿಲೆಗೆ ನಾವು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ ಅಂತ. ಈಗ ರಕ್ತಹೀನತೆಗೆ ಅಂತಲೇ ನಾವು ಟ್ರೀಟ್ಮೆಂಟ್ ಮಾಡ್ತಾ ಇದ್ದರೆ ರಕ್ತಹೀನತೆ ಕ್ಲಿಯರ್ ಆದ ತಕ್ಷಣ 1 ಸತಿ 2 ಸತಿ ನೀವು ಫಾಲೋ ಅಪ್ಪಿಗೆ ಬಂದಾಗ ಅವರಿಗೆ ಮಗು ಈಗ ಚೆನ್ನಾಗಿ ಬೆಳೀತಾ ಇದೆ, ರಕ್ತಹೀನತೆ ಕಾಣಿಸ್ತಾ ಇಲ್ಲ 2-3 ಸತಿ ಫಾಲೋ ಅಪ್ಪಿಗೆ ಬಂದಾಗ, ಸೊ ಅವರಿಗೆ ರೆಗ್ಯುಲರಾಗಿ ಎಲ್ಲ ನಾರ್ಮಲ್ ಮಕ್ಳ ಥರನೇ ಬಿಟ್ಬಿಡ್ತೀವಿ. ಸೊ ಎವ್ರಿ ಮಂತ್ ಬರಬೇಕಂತ ಇಲ್ಲ, ಎವ್ರಿ 6 ಮಂತ್ಸ್ ಬರಬೇಕಂತಿಲ್ಲ, ಹಾಗೆ ಏನೂ ಇರೋದಿಲ್ಲ. ಕೆಲವು ಸತಿ ಪ್ಲೇಟ್ಲೆಟ್ ಸಮಸ್ಯೆಗಳು ಎವ್ರಿ ಟೈಮ್ ನಾವು ಕರಿತಾನೆ ಇರ್ತೀವಿ. 2 ವಾರಕ್ಕೆ ಒಂದ್ಸತಿ, 1 ತಿಂಗಳಿಗೆ ಒಂದ್ಸತಿ, 3 ತಿಂಗಳಿಗೆ ಒಂದ್ಸತಿ ಬ್ಲಡ್ ಟೆಸ್ಟು ಬೇಕಾಗ್ತದೆ, ಕ್ಲಿನಿಕಲ್ಲಿನೂ ನೋಡಬೇಕಾಗ್ತದೆ ಡಾಕ್ಟರ್ಸು. ಇನ್ನು ಲುಕೇಮಿಯಾದಂತಾದಾಗ ಟ್ರೀಟ್ಮೆಂಟ್ ಮುಗಿಸಿದ ಮೇಲೂ ನಾವು ಒಂದು 5 ವರ್ಷದ ತನಕ ಫಾಲೋ ಅಪ್ಪಲ್ಲಿ ಇಟ್ಟಿರ್ತೀವಿ. ಯಾಕಂದರೆ ಮತ್ತೆ ವಾಪಸ್ ಬರೋವಂಥ ಚಾನ್ಸಸ್ ಇದೆಯಾ, ಇಲ್ಲ ಇನ್ನೊಂದು ಥರದ್ದು ಕ್ಯಾನ್ಸರ್ ಬರೋವಂಥ ಚಾನ್ಸಸ್ ಇದೆಯಾ, ಇಲ್ಲ ಕ್ಯಾನ್ಸರ್ದು ಅಡ್ಡ ಪರಿಣಾಮಗಳೇನಾದ್ರು ಆಗಿದೆಯಾ ಅಂತ ನೋಡಲಿಕ್ಕೆ ಸೊ ಮಕ್ಕಳನ್ನ ಫಾಲೋ ಅಪ್ಪಲ್ಲಿ ಕರಿತಿರ್ತೀವಿ. ಓಕೆ, ಇದೆಲ್ಲ ಸಮಸ್ಯೆಗಳನ್ನು ತಡೆಗಟ್ಟಲಿಕ್ಕೆ ಏನಾದರೂ ಕ್ರಮಗಳಿದೆಯಾ ಅಂತ, ಬರದೇ ಇರೋ ರೀತಿ ನೋಡ್ಕೊಳ್ಳಿಕ್ಕೆ? ರಕ್ತ ಸಮಸ್ಯೆಗಳನ್ನು ಬರ್ದಂಗೆ ನೋಡ್ಕೊಳ್ಳೋಂಥದ್ದು, ಕ್ಯಾನ್ಸರ್ಗಳೆಲ್ಲ ನಿಜವಾಗ್ಲೂ ಯಾರ ಕೈಲೂ ಇರೋದಿಲ್ಲ. ಸೊ ಏನಂದರೆ ಹೆಲ್ದಿ ಲೈಫ್ ಸ್ಟೈಲ್ ಲೀಡ್ ಮಾಡಬೇಕಾಗತ್ತೆ. ಸೊ ಅಂದರೆ ಒಳ್ಳೆಯ ಆಹಾರ ಪದ್ಧತಿ, ಪೊಲ್ಯೂಷನ್ ಮುಕ್ತ ಪರಿಸರದಲ್ಲಿ ಬೆಳವಣಿಗೆ, ಮತ್ತು ಅನಗತ್ಯ ಆಗಿರುವಂಥ ಪದಾರ್ಥ ವ್ಯಸನಗಳನ್ನ ಬಿಟ್ಬಿಡ್ಬೇಕಾಗತ್ತೆ. ಇನ್ನು ನ್ಯೂಟ್ರಿಷನ್ ನಾವು ಇಂಪ್ರೂವ್ ಮಾಡಿದ್ರೆ ಈ ಡಾಕ್ಟರ್ನ ವಿಸಿಟ್ ಮಾಡಿ ಬ್ಲಡ್ ಟೆಸ್ಟು ಪ್ಲಸ್ ಟ್ರೀಟ್ಮೆಂಟು, ಮೆಡಿಸಿನ್ಸು, ಇಂಜೆಕ್ಷನ್ಸು ಇವೆಲ್ಲ ಬೇಕಾಗ್ದಲೇ ಹೋಗ್ಬೋದು. ಆನುವಂಶಿಕವಾಗಿ ಬಂದಿರೋಂಥದ್ದು ಇಲ್ಲ ಕೆಲವು ಬೇರೆ ಬೇರೆ ಅಂಗಗಳ ಪ್ರಾಬ್ಲಮಿಂದ ಆಗಿರೋಂಥ ರಕ್ತ ಸಮಸ್ಯೆಗಳನ್ನು ಡಾಕ್ಟ್ರ್ ಹತ್ರ ಬಂದೇ ಟ್ರೀಟ್ಮೆಂಟ್ ತೊಗೋಬೇಕಾಗುತ್ತೆ. ಅದು ಪ್ರಿವೆಂಟ್ ಮಾಡೋಕ್ಕೆ ಅಂತ ಏನೂ ಇರೋದಿಲ್ಲ. ಸೊ ಯಾವ್ಯಾವ ಟೈಮಲ್ಲಿ ಯಾವ್ಯಾವುದು ಟ್ರೀಟ್ಮೆಂಟ್ ಆಗ್ತದೋ ಅದನ್ನು ಆ ಟೈಮಲ್ಲೇ ಕ್ಲಿಯರ್ ಮಾಡಿದ್ರೆ ಮತ್ತೆ ಮುಂದೆ ಆಗೋ ಪ್ರಾಬ್ಲಮ್ಗಳನ್ನ ತಡೆಗಟ್ಟಬಹುದು ಅಂತ. ಡಾಕ್ಟರ್, ಈಗ ಕೊನೆಯದಾಗಿ ಮಕ್ಕಳ ಪೋಷಕರಿರ್ಬೋದು ಅಥವಾ ಮಕ್ಕಳ ತಾಯಂದ್ರಿಗೆ ಏನು ಕಿವಿ ಮಾತನ್ನು ಹೇಳ್ತೀನಿ ನಾನು? ಓಕೆ, ಸೊ ಏನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ತಂದೆ ತಾಯಿಗಳು ಮಕ್ಕಳು ಅಂದಾಗ ಅವ್ರು ಕೇಳಿದೆಲ್ಲ ಕೊಡೋವಂಥದ್ದು ಅಭ್ಯಾಸ ಜಾಸ್ತಿ ಇರ್ತದೆ. ಸೊ ಬಟ್ ಆದರೆ ಯಾವುದು ನ್ಯೂಟ್ರಿಷಿಯಸ್ ಇರುತ್ತೆ ಅದನ್ನು ನಾವು ನೋಡಿ ಅದನ್ನು ಅಭ್ಯಾಸ ಮಾಡಿಸ್ಬೇಕು. ಹೆಲ್ದಿ ಲೈಫ್ ಸ್ಟೈಲ್, ಹೆಲ್ದಿ ಡಯಟ್ ಹ್ಯಾಬಿಟ್ಸ್ ಈಸ್ ಮೋರ್ ಇಂಪಾರ್ಟೆಂಟ್. ಸೊ ರಾದರ್ ದ್ಯಾನ್ ಮಗುಗೆ ಏನು ಇಷ್ಟಪಡುತ್ತೋ ಅದನ್ನೇ ಒಂದೇ ಥರದನ್ನೇ ಕೊಡ್ತಾ ಹೋಗೋದು. ಈಗ ಕೆಲವು ಮಕ್ಳಿಗೆ ಬರೀ ಮೊಸರನ್ನ ತಿಂತಾ ಇರ್ತಾರೆ. ಸೊ ಮೊಸರು ಅನ್ನನೇ ಡೈಲಿ ಏನೋ ಒಂದು ತಿನ್ನೋತಲ್ಲ ಅಂತ ಮೊಸರು ಅನ್ನ ಕೊಡೋದು. ಸೊ ಇಟ್ ಈಸ್ ಅದರಲ್ಲಿ ಏನೂ ಇರೋದಿಲ್ಲ, ಏನು ನ್ಯೂಟ್ರಿಷನ್ ಸಿಗೋದಿಲ್ಲ. ಸೊ ಅಭ್ಯಾಸ ಮಾಡಿಸ್ಬೇಕಾಗ್ತದೆ. ಮೇ ಬಿ 1 ಪಾಯಿಂಟ್ ಆಫ್ ಟೈಮ್ ನಾವೆಲ್ಲರೂ ಫೇಲ್ ಆಗ್ಬೋದು. ಸೊ 2ನೇ ಸತಿ 3ನೇ ಸತಿ ಪ್ರಯತ್ನ ಮಾಡಿದಾಗ ಅದು ಸರಿ ಹೋಗ್ತದೆ. ಒಂದು ನ್ಯೂಟ್ರಿಷನ್, ಇನ್ನೊಂದು ಕಾಳಜಿ ವಹಿಸಬೇಕು. ಸೊ ಫೀವರ್, ಜ್ವರ, ಬೇರೆ ಥರ ಬ್ಲೀಡಿಂಗು ಆರ್ ಪದೇ ಪದೇ ಹುಷಾರು ತಪ್ಪೋದು, ಎಲ್ಲಂದರೆ ಸ್ವೆಲ್ಲಿಂಗ್ಸ್ ಕಾಣಿಸೋದು ಅದೆಲ್ಲ ಇದ್ದಾಗ ಆದಷ್ಟು ಬೇಗ ಡಾಕ್ಟ್ರ್ ಹತ್ರ ಬನ್ನಿ. ರಾದರ್ ದ್ಯಾನ್ ವೇಟ್ ಆ್ಯಂಡ್ ವಾಚ್ ಆರ್ ಮನೆಮದ್ದು ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡಿ ಮತ್ತೆ ಬಂದು ತೋರಿಸುವಾಗ ಅಯ್ಯೋ ಇಷ್ಟೊಂದು ದಿನ ಆಯಿತು ನಮ್ಗೆ ಗೊತ್ತಾಗಲಿಲ್ಲ ಬರಬೇಕು ಅನ್ನೋದು, ಆ ಥರ ಅಂದ್ಕೊಳೋದಕ್ಕಿಂತ ಅವೇರ್ನೆಸ್ ಇಸ್ ಮೋರ್ ಇಂಪಾರ್ಟೆಂಟ್. ಆ್ಯಸ್ ಸೂನ್ ಆ್ಯಸ್ ನಿಮ್ಗೆ ಏನಾದರೂ ಡೌಟ್ ಇದ್ದರೆ, ಇಲ್ಲ ರೂಟೀನಾಗೆ ಜ್ವರಕ್ಕೆ ಮದ್ದು ಮಾಡಿದಾಗ ಕಡಿಮೆ ಆಗುವಂಥ ಜ್ವರ ಈ ಸತಿ ಕಡಿಮೆ ಆಗ್ತಿಲ್ಲ ಅನ್ನೋದು ಒಂದು ಡೌಟ್ ಇದ್ರೂ ಇಮಿಡಿಯೇಟ್ಲಿ ಡಾಕ್ಟರ್ನ ವಿಸಿಟ್ ಮಾಡೋದು ಬೆಟರ್. ಡಾಕ್ಟರ್, ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು ಅಂದರೆ ಮಕ್ಕಳಲ್ಲಿ ಕಂಡುಬರುವಂಥ ರಕ್ತ ಸಂಬಂಧಿ ಸಮಸ್ಯೆಗಳಿರ್ಬೋದು, ಅದರ ಕಾರಣಗಳು, ಲಕ್ಷಣಗಳು, ಯಾವ ರೀತಿ ಪರೀಕ್ಷೆಗಳನ್ನು ಮಾಡ್ತೀರಾ ಅಥವಾ ಯಾವ ರೀತಿ ಟ್ರೀಟ್ಮೆಂಟ್ಗಳನ್ನು ಕೊಡ್ತೀರಾ ಇರ್ಬೋದು, ಅಥವಾ ತಡೆಗಟ್ಟುವಂಥ ಕ್ರಮಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಕಂಡುಬರುವಂತಹ ರಕ್ತ ಸಂಬಂಧಿ ಸಮಸ್ಯೆಗಳ ಬಗ್ಗೆ ಮಾಹಿತಿನ ತಿಳ್ಕೊಂಡ್ವಿ. ಮುಂದಿನ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವೈದ್ಯರೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್.